ವಾಟ್ ಈಸ್ ದಟ್ ಸ್ಟೋರಿ? ಟಾಪ್ ಸ್ಟೋರಿ ನಂಬರ್ 3. ಆಂಧ್ರ ರಾಜಕಾರಣದಲ್ಲಿ ಸಂಚಲನ ಉಂಟಾಗತ್ತಾ? ಮತ್ತೆ NTR ಶಕೆ ಅನ್ನೋದು ಸದ್ಯದ ಟಾಪ್ ಸ್ಟೋರಿ 3. Yes, this is top story number 3. ಓಕೆ, ಏನು ಯಾವಾಗಲೂ ಅಷ್ಟೇ, ಯಾವಾಗ ಶಕೆ ಶುರುವಾಗುತ್ತೆ ಅಂತ ಹೇಳ್ತೀವಿ, ಏನಾದರೂ ಒಂದು ಆಶ್ಚರ್ಯ ಆಗ್ತಾ ಇದೆಯಾ, ಈಗ ಅವರದ್ದು ಏನಾದರೂ ಸುದ್ದಿ ಇದೆಯಾ, ಗಮ್ಮತ್ತಿದೆಯಾ? ಅಫ್ಕೋರ್ಸ್ ಅದರಲ್ಲೂ ಚಲನಚಿತ್ರ ನಟರು ರಾಜಕಾರಣಕ್ಕೆ ಬರ್ತಾರೆ ಅಂತ ಹೇಳಿದಾಗ ಒಂದಿಷ್ಟು ವರ್ಣರಂಜಿತ ವಿಚಾರಗಳು ಸಹಜವಾಗಿ ಇದ್ದೇ ಇರುತ್ತವೆ. ಕಾರಣ ಇಷ್ಟೇ, ಯಾವುದೇ ಸಿನಿಮಾ ಸೆಲೆಬ್ರಿಟಿ ಅಂತ ಹೇಳಿದಾಗ ಅವರಿಗೆ ಅವ್ರದ್ದೇ ಆದಂತಹ ಬೆಂಬಲಿಗರು ಇರ್ತಾರೆ, ಅಭಿಮಾನಿಗಳು ಇರ್ತಾರೆ, ಹಿಂಬಾಲಕರು ಇರ್ತಾರೆ. ಅತಿ ಹೆಚ್ಚು ಸಂಖ್ಯೆಯಲ್ಲಿ ಜನಮನ್ನಣೆಯನ್ನು ಗಳಿಸಿದಂಥ ನಾಯಕರು ಏನಾದರೂ ರಾಜಕಾರಣಕ್ಕೆ ಬಂದುಬಿಟ್ರೆ ನಮ್ಮ ಜೀವನ ಸಿನಿಮಾದ ರೀತಿಯಲ್ಲೇ ದಿಢೀರ್ ಅಂತ ಚೇಂಜ್ ಆಗ್ಬಿಡುತ್ತಾ, ಪರಿವರ್ತನೆ ಆಗ್ಬಿಡುತ್ತಾ ಅನ್ನುವ ಕನಸುಳ್ಳ ಕಣ್ಗಳಿಗೆ ಈ ಸುದ್ದಿ. ಎಸ್, ಆಂಧ್ರ ರಾಜಕಾರಣದಲ್ಲಿ ಸಂಚಲನ. ಮತ್ತೆ NTR ಶಕೆನ ಮತ್ತೆ ಅಂತ ಯಾಕೆ ಹೇಳ್ತಾ ಇದ್ದೀವಿ? ಎಸ್, ನಿಮಗೆ ಗೊತ್ತಿದೆ, ಆಂಧ್ರದಲ್ಲಿ NTR ಅಂದ್ರೆ ಇವರ ತಾತ. ತಮಿಳುನಾಡಲ್ಲಿ ಕಮಾಲ್ ಮಾಡಿ ಗೆದ್ದಿದ್ರು ನಟ ವಿಜಯ್, ಅಂದ್ರೆ NTR ಬಗ್ಗೆ, ಜೂನಿಯರ್ NTR ಬಗ್ಗೆ ಆಗ ಹೇಳಿದ್ದು. ವಿಜಯ್ ಹಾದಿಯನ್ನೇ ತೆಲುಗಿನ ಸೂಪರ್ ಸ್ಟಾರ್ ಹಿಡಿತಾ ಇದ್ದಾರಾ? ವಿಜಯ್ ಬಳಿಕ ತೆಲುಗು ರಾಜ್ಯಗಳಲ್ಲಿ ಜೂನಿಯರ್ NTR ಏನಾದ್ರೂ ಕಣಕ್ಕಿಳಿತಾರ? ಹೀಗೊಂದು ಸುದ್ದಿ ಹರಿದಾಡ್ತಾ ಇದೆ. ರಾಜಕೀಯ ಎಂಟ್ರಿ ಸುಳಿವನ್ನ ಕೊಟ್ರ ಜೂನಿಯರ್ NTR ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಆಗ್ತಾರ. ದೇವರ ಸಿನಿಮಾದ ಹೆಸರದು, ಅವ್ರು ಮಾಡಿರೋ ಹೆಸರು, ಹಾಗಾಗಿ ಆ ಹೆಸರನ್ನ ಹಾಕ್ತಾ ಇದ್ದೀವಿ. ಭವಿಷ್ಯಕ್ಕಾಗಿ NTR ಮಾಡ್ತಾ ಇರೋ ಆ ಕೆಲಸ ಆದ್ರೂ ಎಂಥದ್ದು? ಅಫ್ಕೋರ್ಸ್ ಎಂಥದ್ರಿ? ಎಸ್, ತಿಳ್ಕೊಳ್ತಾ ಹೋಗೋಣ. ನಿಜ, ಆಂಧ್ರ ಆಗಿರ್ಬೋದು, ತಮಿಳ್ನಾಡು ಆಗಿರ್ಬೋದು, ಅಲ್ಲಿ ಸಿನಿಮಾ ಸೆಲೆಬ್ರಿಟಿಗಳಿಗೆ ಕರ್ನಾಟಕಕ್ಕಿಂತ ಅತಿ ಹೆಚ್ಚಿನ ಮಾನ್ಯತೆ ಕೊಡೋದನ್ನು ನಾವು ನೀವೆಲ್ಲ ನೋಡ್ತಾ ಇರ್ತೀವಿ. ಸಾಮಾನ್ಯವಾಗಿ ಒಂದು ಮಾತಿದೆ, ನಮ್ಮ ರಾಜಕಾರಣಿಗಳನ್ನು ಇಲ್ಲಿ ಯಾವ ರೀತಿ ನಮ್ಮ ಜನ ನೋಡ್ತಾರೆ, ನಮ್ಮ ಸಿನಿಮಾದವ್ರನ್ನ ನಮ್ಮ ಜನ ಹೇಗೆ ನೋಡ್ತಾರೆ ಅನ್ನೋದು ನಿಮ್ಗೆ ಗೊತ್ತಿದೆ. ಸಿನಿಮಾ ಅಂತ ಬಂದಾಗ ನಮ್ಮ ಜನರಿಗೆ ಯಾವುದನ್ನ ಎಲ್ಲಿಡಬೇಕು, ಸಿನಿಮಾದವ್ರನ್ನ ಎಲ್ಲಿಡಬೇಕು, ನಿಜಕ್ಕೂ ಅಭಿವೃದ್ಧಿ ಮಾಡೋರನ್ನ ಎಲ್ಲಿಡಬೇಕು, ದೇಶ ಅಂತ ಬಂದಾಗ ಯಾರನ್ನು ಸೆಲೆಕ್ಟ್ ಮಾಡಬೇಕು, ನಮ್ಮ ರಾಜ್ಯ ಅಂತ ಬಂದಾಗ ಯಾರನ್ನು ಸೆಲೆಕ್ಟ್ ಮಾಡಬೇಕು, ಅದರಲ್ಲಿ ಒಂದಿಷ್ಟು ಬುದ್ಧಿವಂತಿಕೆ ಇದೆಯಲ್ಲ, ಅದು ಪಕ್ಕದ ರಾಜ್ಯಗಳಿಗಿಂತ ಅತಿ ಹೆಚ್ಚು ಅಂತ ಹೇಳ್ಬೋದು. ಅದು ನಮ್ಮ ಹೆಮ್ಮೆಯ ವಿಚಾರ ಕೂಡ, ಅದರಲ್ಲಿ ಯಾವ ಅನುಮಾನ ಇಲ್ಲ. ಯಾಕಂತ ಹೇಳಿದರೆ ಇಲ್ಲಿ ಒಂದು ಎಮೋಷ್ನಲ್ ವೇವಲ್ಲಿ ಅಭಿವೃದ್ಧಿಯನ್ನು ನೋಡಬಾರ್ದ್ರಿ. ನಮಗೆ ಸಿನಿಮಾದಲ್ಲಿ ಏನೋ ನಮ್ಮನ್ನು ರಂಜಿಸಿದ್ದಾರೆ ಅಂತ ಹೇಳಿದ ತಕ್ಷಣ, ನಮ್ಮ ಮನಸೂರೆಗೊಂಡಿದ್ದಾರೆ ಅಂತ ಹೇಳಿದ ತಕ್ಷಣ ಅಂಥವ್ರೇ ಇಲ್ಲಿ ಬಂದರೆ ಚೆನ್ನಾಗಿರುತ್ತಾ ಅನ್ನುವ ಒಂದು ಆಲೋಚನೆ ಮಾಡಬೇಕಾಗತ್ತೆ. ಲಾಜಿಕಲ್ ಮೈಂಡ್ ವಿ ಶುಡ್ ಹ್ಯಾವ್. ಆ ಲಾಜಿಕಲ್ ಮೈಂಡನ್ನು, ಆ ತಾರ್ಕಿಕ ಮನಸ್ಸನ್ನು ನಮ್ಮ ಜನ ಹೊಂದಿದ್ದಾರೆ, ನಮ್ಮ ಕರ್ನಾಟಕದ ಜನತೆ ಹೊಂದಿದ್ದಾರೆ. ಹಾಗಾಗಿ ನಮ್ಮ ಜನ ಎಲ್ಲವನ್ನೂ ಕೂಡ ಫಿಲ್ಟರ್ ಮಾಡಿ ನೋಡ್ತಾರೆ. ಇವರು ಬರೀ ನಟನೆ ಮಾಡ್ತಿದ್ದಾರಾ ಅಥವಾ ನಿಜಕ್ಕೂ ಕೂಡ ಅಭಿವೃದ್ಧಿ ಮಾಡ್ತಾರಂತ ಪರಾಮರ್ಶೆ ಮಾಡ್ತಾರೆ. ಅದು ಕರ್ನಾಟಕದ ಸ್ಪೆಷಾಲಿಟಿ. ಹಾಗಂತ ಆಂಧ್ರ ಪ್ರದೇಶದವರು, ತಮಿಳ್ನಾಡವರು ಮಾಡ್ತಾ ಇರೋ ತಪ್ಪು ಅಂತ ಹೇಳ್ತಾ ಇದ್ದೀವ? ಖಂಡಿತ ಇಲ್ಲ. ದಟ್ ಇಸ್ ದೇರ್ ವಿಶ್. ಅದು ಅವರ ಹಕ್ಕು, ಅವರ ಆಶಯ, ಅವರ ಕನಸು. ಆದರೆ ಈಗ ಏನು ಸದ್ಯಕ್ಕೆ ಸುದ್ದಿ? NTR ಅವರ ಜೂನಿಯರ್ NTR ಅವರ ತಾತ ಮುಖ್ಯಮಂತ್ರಿ ಆದಂಥವರು, ತಮ್ಮದೇ ಆದಂಥ ಒಂದು ಪೊಲಿಟಿಕಲ್ ಬ್ಯಾಕ್ಗ್ರೌಂಡು ಇದೆ ಮತ್ತು ಸಿನಿಮಾ ಬ್ಯಾಕ್ಗ್ರೌಂಡು ಇದೆ. ಹೀಗಿರುವಾಗ ಜೂನಿಯರ್ NTR ಏನಾದರೂ ತಮ್ಮ ಅದೃಷ್ಟ ಪರೀಕ್ಷೆಗೆ ಇಳಿದ್ರ, ತಮ್ಮ ಮಹತ್ವಾಕಾಂಕ್ಷೆಯನ್ನು ಈಡೇರಿಸ್ಕೊಳ್ತಾ ಇದ್ದಾರಾ? ಹೀಗೆ ಹಲವು ಪ್ರಶ್ನೆಗಳು ಬರ್ತಾ ಇದ್ದಾವೆ. ಹಾಗಾದ್ರೆ ಅವ್ರು ಏನ್ ಮಾಡ್ತಾ ಇದ್ದಾರೆ ಸದ್ಯಕ್ಕೆ? ದಟ್ ಇಸ್ ದ ಟಾಪ್ ಸ್ಟೋರಿ. ಸ್ವಂತ ಪಾರ್ಟಿ ಕಟ್ಟಲು ಪ್ಲಾನ್ ಮಾಡಿದ್ರ NTR? ಅಫ್ಕೋರ್ಸ್, ಜೂನಿಯರ್ NTR ಅಭಿಮಾನಿ ಸಂಘಗಳ ಮೂಲಕ ಸಾಮಾಜಿಕ ಕಾರ್ಯದಲ್ಲಿ ನಿರತರಾದ್ರ ಅಪಾರ ಸಂಖ್ಯೆಯ ಅಭಿಮಾನಿಗಳನ್ನ ಖಂಡಿತವಾಗ್ಲೂ ಹೊಂದಿದ್ದಾರೆ ಜೂನಿಯರ್ NTR. ರಾಜಕೀಯ ಕುಟುಂಬದ ಹಿನ್ನೆಲೆಯನ್ನು ಹೊಂದಿರುವಂತಹ ಸೂಪರ್ ಸ್ಟಾರ್, ದಟ್ ಇಸ್ ಜೂನಿಯರ್ NTR ರಾಜಕೀಯಕ್ಕೆ ಬಂದ್ರೆ ಗೆಲುವು ಕಷ್ಟ ಅಲ್ಲ ಅನ್ನುವ ಅನಾಲಿಸಿಸ್, ಆ ಒಂದು ವಿಶ್ಲೇಷಣೆ ದೊಡ್ಡ ಮಟ್ಟದಲ್ಲಿದೆ. ತಮಿಳುನಾಡಲ್ಲಿ ಸಾಮಾಜಿಕ ಕೆಲಸದಿಂದಲೇ ಮುಖ್ಯಮಂತ್ರಿಯಾಗಿದ್ದಾರೆ ಯಾರು? ವಿಜಯ್ ಜೋಸೆಫ್. ಕಡಿಮೆ ಕಾಲದಲ್ಲಿ TVK ಪಕ್ಷ ಕಟ್ಟಿ ಬೆಳೆಸಿ CM ಆಗಿರುವಂತಹ ದಳಪತಿ ಕಣ್ಮುಂದೆ ಇದ್ದಾರೆ. ತಾತನ ಹೆಸರು ವಿಜಯ್ ಇನ್ಸ್ಪಿರೇಷನ್. ಜೂನಿಯರ್ NTR ಮುಂದಿನ ಹೆಜ್ಜೆ ಆಗಬಹುದಾ ಅನ್ನುವ ಪ್ರಶ್ನೆಗೆ ಇಂಬು ಕೊಡುವಂತಿದೆ ಸದ್ಯದ ಸಮಾಚಾರ. ಈಗ ಥೇಟ್ ಅದೇ ಹಾದಿಯಲ್ಲಿ ಸಾಕ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜೂನಿಯರ್ NTR ತಾತನಂತೆ ಆಂಧ್ರ CM ಆಗ್ತಾರಾ ಅನ್ನುವ ಒಂದಿಷ್ಟು ಸಣ್ಣ ಆಲೋಚನೆ ಈಗ ಇದೆ. ಅದು ಮುಂದೆ ಬೃಹದಾಕಾರವಾಗಿ ದೊಡ್ಡ ಆಲೋಚನೆಯಾಗಿ ಹೆಮ್ಮರವಾಗಿ ಆ ಕನಸು ನನಸಾಗಬಹುದಾ ಅನ್ನುವ ಒಂದು ಮಾತುಕತೆ ಜನರ
ನಡುವೆ ನಡೀತಾ ಇದೆ. ಎಸ್, ದಟ್ ಇಸ್ ದ ಟಾಪ್ ಸ್ಟೋರಿ. ಓಕೆ, ವಾಟ್ ಈಸ್ ದ ಹಿಸ್ಟರಿ ನೋಡ್ತಾ ಹೋಗೋಣ. ಮುಖ್ಯಮಂತ್ರಿಯಾದ ಸಿನಿ ಸ್ಟಾರ್ಸ್ ಯಾರು? ಓಕೆ, ತಮಿಳುನಾಡಲ್ಲಿ ನಿಮ್ಗೆ ಗೊತ್ತಿದೆ MG ರಾಮಚಂದ್ರನ್ 1977ರಲ್ಲಿ. ಅಂದರೆ ಚಿತ್ರತಾರೆಯರು. ಆಂಧ್ರ ಪ್ರದೇಶದಲ್ಲಿ NT ರಾಮರಾವ್ 1983ರಲ್ಲಿ ಮುಖ್ಯಮಂತ್ರಿ ಆದಂಥವರು. ಇನ್ನು 88ರಲ್ಲಿ ಜಾನಕಿ ರಾಮಚಂದ್ರನ್ ತಮಿಳುನಾಡಿನಲ್ಲಿ ಮುಖ್ಯಮಂತ್ರಿ ಆದಂಥ ಮತ್ತೊಬ್ಬ ಸಿನಿ ಸ್ಟಾರ್. ತದನಂತರ ನಿಮಗೆ ಗೊತ್ತೇ ಇದೆ ತಮಿಳುನಾಡಿನ ಅಮ್ಮ ಜಯಲಲಿತಾ 1991ರಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿದಂಥವರು ತಮಿಳುನಾಡಿನಲ್ಲಿ. ಇನ್ನು ಭಗವಂತ್ ಮಾನ್ ಪಂಜಾಬ್ನಲ್ಲಿ 2022 ಅಲ್ಲಿ ಇವರು ಕೂಡ ಮುಖ್ಯಮಂತ್ರಿ ಆದಂಥವರು, ಮತ್ತೆ ಸಿನಿಮಾ ಸ್ಟಾರ್ ಆದಂಥವ್ರು. ಸಿನಿಮಾ ಸ್ಟಾರ್ ಎಲ್ಲೆಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಆಫ್ಕೋರ್ಸ್ ಈಗ ತಮಿಳುನಾಡಿನಲ್ಲಿ ಪ್ರಸ್ತುತ ಹಾಲಿ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ 2026ರಲ್ಲಿ ಜೋಸೆಫ್ ವಿಜಯ್ ನೋಡಿ. MG ರಾಮಚಂದ್ರನ್ ಇರಬಹುದು, NT ರಾಮರಾವ್ ಇರಬಹುದು, ಮತ್ತು ಜಯಲಲಿತಾ ಅವರು ಇರಬಹುದು, ಸದ್ಯದ ವಿಜಯ್ ಇರಬಹುದು. ಆಮೇಲೆ ಎಸ್, ಈಗ ಪಂಜಾಬ್ನಲ್ಲಿ ಈಗಲೂ ಕೂಡ ಪ್ರಸ್ತುತ ಮುಖ್ಯಮಂತ್ರಿಯಾಗೇ ಇರುವಂಥ ಅವರು ಕೂಡ ಸಿನಿಮಾ ನಟರೆ ಭಗವಂತ ಮಾನ್. ಇಲ್ಲಿ ಜಾನಕಿ ರಾಮಚಂದ್ರನ್ 1988ರಲ್ಲಿ ತಮಿಳುನಾಡು ನೋಡಿ. ಅಂದರೆ ಪಂಜಾಬಲ್ಲೂ ಇದ್ದಾರೆ, ತಮಿಳುನಾಡಲ್ಲೂ ಇದ್ದಾರೆ. ಸದ್ಯದ ಸಿನಿಮಾ ಸ್ಟಾರ್ಸೇ ನಾಯಕರಾಗಿದ್ದಾರೆ, ಅಂದರೆ ಜನನಾಯಕರಾಗಿದ್ದಾರೆ. ಸಿನಿಮಾದಲ್ಲಿ ಮಾತ್ರ ಅಲ್ಲ, ನಾನು ನಿಜ ಜೀವನದಲ್ಲೂ ಕೂಡ ನೋಡಿ ಭಗವಂತ್ ಮಾನ್ ಕೂಡ 2022ರಲ್ಲಿ ಮುಖ್ಯಮಂತ್ರಿ ಆದಂಥವ್ರು. ಅಂದರೆ ಹಿಂಗಿದೆ. ಇಂಥ ಟ್ರೆಂಡ್ ನಮ್ಮ ರಾಜ್ಯಕ್ಕೇನಾದರೂ ಬರುತ್ತಾ ಊಹೆ ಮಾಡ್ಕೊಳ್ಳೋಕ್ಕೆ? ಅದು ರಾಜಕಾರಣ ಅಂತ ಬಂದಾಗ ಯಾರೂ ಅಂಥ ರೇಸಲ್ಲಿಲ್ಲ. ಆದರೆ ಪ್ರಜಾಕಾರಣ ಅಂತ ಬಂದಾಗ ಇತ್ತೀಚೆಗೆ ಬಹಳ ಸುದ್ದಿಯಲ್ಲಿರೋದು ಸೂಪರ್ ಸ್ಟಾರ್, ರಿಯಲ್ ಸ್ಟಾರ್ ಉಪೇಂದ್ರ ಅವರು. ಆದರೆ ಅವರ ಆಲೋಚನೆ, ಕಲ್ಪನೆ ನಿಜಕ್ಕೂ ವಿಭಿನ್ನವಾಗಿದೆ. ಜನ ಅದನ್ನು ಇಷ್ಟಪಟ್ಟರೆ, ಯಾಕಂತ ಹೇಳಿದ್ರೆ ಅವ್ರು ಹೇಳೋ ವಿಚಾರ ಜನಪರವಾಗಿದ್ದರೆ ಖಂಡಿತವಾಗ್ಲೂ ಅವರನ್ನು ಆಯ್ಕೆ ಮಾಡೋದ್ರಲ್ಲಿ ಅನುಮಾನ ಇಲ್ಲ. ಆದರೆ ಯಾವಾಗ ಇಷ್ಟ ಆಗುತ್ತೆ, ಇಷ್ಟ ಆಗಲ್ಲ, ದಟ್ ಇಸ್ ಲೆಫ್ಟ್ ಟು ಯು. ಆದರೆ ಒಂದು ಸಕಾರಾತ್ಮಕ ಚಿಂತನೆ ಇದ್ದದ್ದೇ ಆದಲ್ಲಿ ಯಾವ ಬದಲಾವಣೆಗಳನ್ನು ಕೂಡ, ಯಾವ ಪರಿವರ್ತನೆಯನ್ನು ಕೂಡ, ಯಾವ ಗೆಲುವನ್ನು ಕೂಡ ನಾವು ತಳ್ಳಿ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಕೂಡ ಅಷ್ಟೇ ನಿಜ. ಎಸ್, ಲೆಟ್ಸ್ ಕಮ್ ಟು ಆಂಧ್ರ. ಈಗ ಸದ್ಯಕ್ಕೆ ಆಂಧ್ರ ಪ್ರದೇಶದಲ್ಲಿ ಜೂನಿಯರ್ NTR ಒಂದು ಹವಾ ಸೃಷ್ಟಿ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರಾ? ಯಾಕಂತ ಹೇಳಿದ್ರೆ ಅಲ್ಲಿ ಚಿರಂಜೀವಿ ಅವರಿರ್ಬೋದು, ಪವನ್ ಕಲ್ಯಾಣ್ ಅವರಿರಬಹುದು, ದೊಡ್ಡ ಮಟ್ಟದ ಒಂದು ಆಕಾಂಕ್ಷೆಯನ್ನ ಹೊಂದಿದಂಥವರು ಅನ್ನೋದು ನಮಗೆ ಗೊತ್ತಿದೆ. ಆದರೆ ಆಂಧ್ರ ಮತ್ತು ತಮಿಳುನಾಡಿನಲ್ಲಿ ಇರುವಂಥ ಒಂದು ಸಿನಿಮಾ ಪ್ರೀತಿ ರಾಜಕೀಯದ ಮೇಲಿರೋದು, ಅಥವಾ ಸಿನಿಮಾ ಪ್ರೀತಿ ಪ್ರಜಾಪ್ರಭುತ್ವದಲ್ಲಿ ಬರೋದನ್ನು ಕರ್ನಾಟಕದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಆಗಿಲ್ಲ ಇದುವರೆಗೂ. ಮುಂದೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಒನ್ಸ್ ಅಗೇನ್ ಯಾರ ಮೇಲೆ ಡಿಪೆಂಡ್ ಆಗುತ್ತೆ? ಅದು ಒನ್ ಆ್ಯಂಡ್ ಓನ್ಲಿ ಯು, ನಿಮ್ಮ ಮೇಲೆ. ಹೀಗಾಗಿ ಬಹಳ ಬಹಳ ಗಮನಿಸಬೇಕಾದಂಥ ವಿಚಾರಗಳು ಅನೇಕ 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 ಇದ್ದೇ ಇರ್ತವೆ. ಆದರೆ ಈ ಕ್ಷಣ ಚೆನ್ನಾಗಿ ಇಟ್ಕೊಳ್ಬೇಕು ಅಂತ ಹೇಳಿದರೆ ನಾವು ಏನು ಮಾಡಬೇಕಾಗಿದೆ? ನಾವು ನಮ್ಮ ಒಳ್ಳೆ ಆಡಳಿತ ಬರಬೇಕು ಅಂತ ಹೇಳಿದರೆ ಏನು ಮಾಡಬೇಕಾಗಿದೆ? ಅದನ್ನು ನಾವು ಗಮನದಲ್ಲಿ ಇಟ್ಕೊಳ್ಳೋಣ. ಇವತ್ತಿನಿಂದ ಪ್ರತಿದಿನ 224 ಕ್ಷೇತ್ರಗಳ, ನಮ್ಮ ರಾಜ್ಯದ 224 ಕ್ಷೇತ್ರಗಳ ಸಂಪೂರ್ಣ ಚಿತ್ರಣವನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತೀವಿ. ಹೆಂಗಿದೆ ವಾಸ್ತವ ಸ್ಥಿತಿ? ನಾವು ಯಾವ ಊರಲ್ಲಿದ್ದೀವಿ, ಯಾವ ಸ್ಥಿತಿಯಲ್ಲಿದ್ದೀವಿ, ಅಥವಾ ನಮಗೆ ಗೊತ್ತಿಲ್ಲದೆ ಇರುವಂಥ ಅನೇಕ ವಿಚಾರಗಳೇನಾದರೂ ಇದ್ದಾವ? ನಾವು ಏನು ಮಾಡಬೇಕು? ನಾವು ಒಂದು ದಿವಸ ಓಟ್ ಹಾಕ್ಬಿಟ್ಟು ಮುಗಿತಾ, ಮತ್ತೆ ಯಾರೋ ಒಂದಿಷ್ಟು ಜನ ನಿಲ್ತಾರೆ, ಒಂದು ದಿವಸ ನಾವು ಓಟ್ ಹಾಕ್ತೀವಿ, ಬರ್ತೀವಿ, ಬರೀ ಇದೇ ಆಗಬೇಕಾ? ಏನಾದರೂ ಒಂದು ಪ್ರಜ್ಞಾವಂತಿಕೆಯಿಂದ ಮತದಾನ ಮಾಡ್ಬೋದಾ ನಾವು ಅನ್ನುವ ನಿಟ್ಟಿನಲ್ಲಿ, ಸಾಕಾರಗೊಳಿಸುವ ನಿಟ್ಟಿನಲ್ಲಿ ನಾವು ನಿಮಗೆ ಒಂದಿಷ್ಟು ಇನ್ಫಾರ್ಮೇಷನ್ ನೀಡ್ತಾ ಹೋಗ್ತೀವಿ. ಹಾಗಾಗಿ ನೀವು ನಮ್ಮ ಜೊತೆಗಿರಿ, ನಾವು ನಿಮ್ಮ ಜೊತೆಗಿರ್ತೀವಿ ಅಂತ ಹೇಳ್ತಾ ಇವತ್ತಿನ ಟಾಪ್ ಸ್ಟೋರಿ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ರಾಘವ ಸೂರ್ಯ. ನೋಡ್ತಾ ಇರಿ ಅಶ್ವೇಗ ನ್ಯೂಸ್. ನಮಸ್ಕಾರ.